ಇನ್ಮುಂದೆ ಪುರುಷರಿಗೂ ಕೂಡ ಬಸ್ ಪ್ರಯಾಣ ಫ್ರೀ 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 ಚುನಾವಣೆ ಸ್ಟ್ರಾಟರ್ಜಿನ ಇದು ಅಂತ ಅನ್ಸುತ್ತೆ. ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಾಯ್ತು, ಇನ್ಮುಂದೆ ಪುರುಷರಿಗೂ ಕೂಡ ಬಸ್ ಪ್ರಯಾಣ ಏನಿದೆ ಫ್ರೀ ಫ್ರೀ ಫ್ರೀ. ಚುನಾವಣೆ ಸ್ಟ್ರಾಟರ್ಜಿ ಪುರುಷರಿಗೆ ಬಂಪರ್ ಗಿಫ್ಟ್. ಎಲೆಕ್ಷನ್ಗೂ ಮೊದಲೇ ಗ್ಯಾರಂಟಿ ಭರವಸೆ ಎಲ್ಲಿ ಅಂತ ನೋಡೋದಾದ್ರೆ ತಮಿಳುನಾಡಲ್ಲಿ ಮತದಾರರನ್ನ ಸೆಳೆಯಲು ಇದೀಗ ಆಫರ್ ಕೊಟ್ಟಿದ್ದಾರೆ. ಉಚಿತ ಬಸ್ ಪ್ರಯಾಣದ ಭರವಸೆಯನ್ನ ನೀಡಿದೆ. ಜೊತೆಗೆ ಮಹಿಳೆಯರ ಜೊತೆಗೆ ಇನ್ನು ಮುಂದೆ ಪುರುಷರಿಗೂ ಕೂಡ ನಾವು ಬಸ್ ಅನ್ನ ಫ್ರೀ ಕೊಡ್ತೀವಿ. ಎಐಎಡಿಎಂಕೆಯ ಒಂದು ಚುನಾವಣಾ ಸ್ಟ್ರಾಟಜಿ ಅಂತ ಕೂಡ ಅನ್ಸುತ್ತೆ. ತಮಿಳುನಾಡಲ್ಲಿ ಗೃಹಲಕ್ಷ್ಮಿಯ ಮಾದರಿಯಲ್ಲೇ ಏನ್ ನಡೀತಿದೆ, ಕರ್ನಾಟಕದಲ್ಲಿ ನಾವು ಏನು ಗೃಹಲಕ್ಷ್ಮಿಯನ್ನ ನೋಡ್ತಿದ್ದೇವೆ ಅದೇ ರೀತಿಯಲ್ಲಿ ತಮಿಳುನಾಡಲ್ಲೂ ಕೂಡ ಪ್ರಣಾಳಿಕೆಯಲ್ಲಿ ಇದನ್ನ ಅಳವಡಿಸಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಏನು ಮಹಿಳೆಯರಿಗೆ ಫ್ರೀ ಬಸ್ ಅಂತಿದ್ದೀವೋ, ತಮಿಳುನಾಡಿನಲ್ಲಿ ಮಹಿಳೆಯರಿಗೂ ಫ್ರೀ ಬಸ್ಸು ಜೊತೆಗೆ ಪುರುಷರಿಗೂ ಕೂಡ ಫ್ರೀ ಬಸ್ ಅನ್ನ ಕೊಡ್ತೀವಿ ಅಂತಿದ್ದಾವೆ. ಚುನಾವಣಾ ಸ್ಟ್ರಾಟಜಿಗಳು ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಎಲೆಕ್ಷನ್ಗೂ ಮೊದಲೇ ಇಲ್ಲಿ ಗ್ಯಾರಂಟಿಯ ಒಂದು ಆಫರ್ ಅನ್ನ ಕೊಡ್ತಿದೆ. ತಮಿಳುನಾಡಲ್ಲಿ ಮತದಾರರನ್ನ ಸೆಳೆಯಲು ಆಫರ್ ಹುಟ್ಟಾಕಿರುವಂತದ್ದು. ಎಐಎಡಿಎಂಕೆ ಏನು ಭರವಸೆ ನೀಡಿದೆ, ಉಚಿತ ಪ್ರಯಾಣ ಮಹಿಳೆಯರಿಗಿರ್ಬೋದು ಪುರುಷರಿಗಿರ್ಬೋದು ಫ್ರೀ ಬಸ್ ಕೊಡ್ತೀವಿ. ಜೊತೆಗೆ ಕರ್ನಾಟಕದಲ್ಲಿ ಏನಿದೆ ಈ ಒಂದು ಗೃಹಲಕ್ಷ್ಮಿಯ ಮಾದರಿ, ಅದನ್ನೇ ಕೂಡ ತಮಿಳುನಾಡಿನಲ್ಲೂ ಕೂಡ ಗೃಹಲಕ್ಷ್ಮಿ ಸ್ಕೀಮ್ ನಂತೆ ಎಲ್ರಿಗೂ ಕೂಡ 2,000 ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿರುವಂಥದ್ದು ತಮಿಳುನಾಡು. ಜೊತೆಗೆ ಇಲ್ಲಿನ ಒಂದು ಎಐಎಡಿಎಂಕೆಯ ಒಂದು ಪ್ರಣಾಳಿಕೆಯಲ್ಲಿ ಇದನ್ನ ಅಳವಡಿಸಲಾಗಿದೆ. ಅಫ್ಕೋರ್ಸ್ ಇದು ಎಲೆಕ್ಷನ್ ಬರ್ತಿದೆ, ಹತ್ರ ಇದೆ, ಚುನಾವಣಾ ಸ್ಟ್ರಾಟರ್ಜಿ ಅಂತಾನೆ ಅನ್ಸುತ್ತೆ. ಇನ್ನು ಮುಂದೆ ಪುರುಷರು ಕೂಡ ಫ್ರೀ ಬಸ್ನಲ್ಲಿ ಓಡಾಡುವ ಭಾಗ್ಯವನ್ನ ಪಡೀತಾರಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಬಿಕಾಸ್ ಎಲೆಕ್ಷನ್ ಪ್ರಣಾಳಿಕೆ ಅಂತ ಬಂದಾಗ ಎಲ್ಲರೂ ಕೂಡ ಅವರವರ ಯೋಜನೆಗಳನ್ನ, ಆಫರ್ಸ್ಗಳನ್ನ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಎಲ್ಲ ಪಕ್ಷದವರು ಹೇಳ್ತಾರೆ. ಇಲ್ಲಿ ಇದು ಚುನಾವಣಾ ಸ್ಟ್ರಾಟರ್ಜಿಯಲ್ಲಿ ಪುರುಷರಿಗೂ ಕೂಡ ಬಂಪರ್ ಗಿಫ್ಟ್ ಅನ್ನ ಕೊಡ್ತೀವಿ. ಏನು ಕರ್ನಾಟಕದ ಮಾದರಿಯಲ್ಲಿ ಈಗ ಗೃಹಲಕ್ಷ್ಮಿ ಇರಬಹುದು, ಜೊತೆಗೆ ಸಾರಿಗೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಏನು ಯೋಜನೆ ಮಾಡಿದ್ದಾರೆ ಅದೇ ಮಾದರಿಯಲ್ಲೇ ತಮಿಳುನಾಡಿನಲ್ಲೂ ಕೂಡ ಮತದಾರರನ್ನ ಸೆಳೆಯಲು ಎಐಎಡಿಎಂಕೆ ಭರವಸೆಯನ್ನ ನೀಡುತ್ತಿದೆ. ಉಚಿತವಾಗಿ ನಾವು ಬಸ್ ಪ್ರಯಾಣ ಕೊಡ್ತೀವಿ, ಉಚಿತವಾಗಿ ಮಹಿಳೆಯರಿಗೂ ಫ್ರೀ ಇರುತ್ತೆ ಬಸ್ಸು, ಇನ್ನು ಮುಂದೆ ಪುರುಷರು ಕೂಡ ಫ್ರೀ ಬಸ್ನಲ್ಲಿ ಓಡಾಡಬಹುದು ಅನ್ನೋದನ್ನ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಏನಿದೆ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆಗೋಯ್ತು. ಏಕೆಂದರೆ ಎಲ್ಲ ಮಹಿಳೆಯರಿಗೂ ಪ್ರತಿ ತಿಂಗಳು 2,000 ಧನ ಅನ್ನೋದನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಈ ಒಂದು ಸ್ಟ್ರಾಟರ್ಜಿಗಳನ್ನು ಏನು ಇಟ್ಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಅದೇ ರೀತಿಯಲ್ಲೇ ಇದೀಗ ಎಲೆಕ್ಷನ್ ಹಂತದಲ್ಲಿ ಎಲೆಕ್ಷನ್ಗೂ ಮೊದಲೇ ಗ್ಯಾರಂಟಿಯ ಭರವಸೆಯನ್ನ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಕೊಡ್ತಿರೋ ಅಂಥದ್ದು. ಮತದಾರರನ್ನ ಸೆಳಿಬೇಕು, ಹೇಗಾದ್ರೂ ಆಗಲಿ ಚುನಾವಣೆಯನ್ನ ಎದುರಿಸಿ ಯಶಸ್ವಿ ಆಗಲೇಬೇಕು ಅನ್ನುವಂಥ ಒಂದು ವಿಚಾರದಿಂದ ಆ ಯೋಜನೆಯಿಂದ ಇದೀಗ ಎಐಎಡಿಎಂಕೆ ಏನಿದೆ ತಮಿಳುನಾಡಿನಲ್ಲಿ ಈ ಒಂದು ವಿಚಾರಗಳನ್ನ ಎಲೆಕ್ಷನ್ಗಿಂತ ಮುಂಚೆನೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಭರವಸೆಯನ್ನ ಕೂಡ ಕೊಡ್ತಿರೋ ಅಂಥದ್ದು. ಗೃಹಲಕ್ಷ್ಮಿ ಸ್ಕೀಮ್ ಏನಿದೆ 2,000 ರೂಪಾಯಿ ಪ್ರತಿ ತಿಂಗಳು ಅಂತ ಅದೇ ರೀತಿಯಲ್ಲೇ ಕರ್ನಾಟಕದ ಮಾದರಿಯ ರೀತಿಯಲ್ಲೇ ಕೊಡುತ್ತೆ. ಜೊತೆಗೆ ಅವರ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆ ಮಹಿಳೆಯರಿಗೂ ಉಚಿತ ಬಸ್ಸು ಜೊತೆಗೆ ಪುರುಷರಿಗೂ ಕೂಡ ಉಚಿತ ಬಸ್ಸು ಅನ್ನುವಂಥದ್ದನ್ನ ಹೇಳಿದೆ. ಮಹಿಳೆಯರ ಜೊತೆ ಪುರುಷರು ಕೂಡ ಇನ್ನು ಮುಂದೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತೀರಿ ಅನ್ನುವಂಥದ್ದು. ಅಫ್ಕೋರ್ಸ್ ಇದು ಎಲೆಕ್ಷನ್ಗೂ ಮೊದಲೇ ಈ ಗ್ಯಾರಂಟಿ ಭರವಸೆಗಳನ್ನು ಕೊಡ್ತಿರೋದು ನೋಡಿದ್ರೆ ಇದು ಚುನಾವಣೆಗೋಸ್ಕರ ಮತದಾರರನ್ನ ಸೆಳೆಯಲು ಮಾಡ್ತಿರುವಂತಹ ಸ್ಟ್ರಾಟರ್ಜಿ ಅಂತ ಅನ್ಸತ್ತೆ.